ಎಷ್ಟು ಮತವರೆಗೂ ಇದು ಅಧ್ಯಕ್ಷ ಉಪಾಧ್ಯಕ್ಷ ಇಳಕಲ್ ನಗರ ಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಧಾರಾಣಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಳಮ್ಮ ಜಕ್ಕಾ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ನಮ್ಮ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸುಮಾರು 31 ಮತದಲ್ಲಿ ಇವತ್ತು 32 ಮತಗಳಲ್ಲಿ ಅದು ಲೋಕಸಭಾ ಸದಸ್ಯರು ಮತ್ತು ಒಬ್ಬ ಶಾಸಕರನ್ನ ಒಳಗೊಂಡು 31 ಜನ ಒಟ್ಟು ಆಯ್ಕೆಯಾದಂಥ ಸದಸ್ಯರು. ಒಂದು ನಿಧನ ಹೊಂದಿರೋದ್ರಿಂದ 30 ಜನ ಸಂಸದರು ನಾನು ಸೇರಿಕೊಂಡು 32 ಮತದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ 18 ಮತಗಳು ಬಂದಿದ್ದಾವೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೇವಲ 8 ಮತಗಳು. ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಏನು ಸದಸ್ಯರು ಮತ್ತು ಭಾರತೀಯ ಜನತಾ ಪಕ್ಷದ 6 ಜನ ಮತ್ತು ಇನ್ನುಳಿದಂಥ JDS ಪಕ್ಷದಿಂದ 2 ಮತ್ತು ಒಂದು ಪಕ್ಷೇತರ ಅಭ್ಯರ್ಥಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಇದು ಅಭಿವೃದ್ಧಿ ದಿಶೆಯಿಂದ ಅವರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರು ಭಾಳಷ್ಟು ಕಳೆದ 3.5 ವರ್ಷ ಏನವರು ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಅವತ್ತು ನಗರದಲ್ಲಿ ಕೈಗೊಂಡಿಲ್ಲ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಅದೇ ಪರಿಸ್ಥಿತಿ ಇತ್ತು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ಇವರು ಆಡಳಿತವನ್ನು ಮಾಡಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಭಾಷಣ ಮಾಡ್ತಾರಲ್ಲ, ಯಾವುದೇ ಅಭಿವೃದ್ಧಿಯನ್ನು ಪಡಿಸಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ, ಲೋಕಸಭೆಯಲ್ಲಿ ಕೂಡ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇವತ್ತು ಈ ನಗರಸಭೆಯಲ್ಲಿ ಕೂಡ ಎಲ್ಲ ನಮ್ಮ ಸದಸ್ಯರು ಇವತ್ತು ಬೆಂಬಲ ಸೂಚಿಸಿ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂಥ ಶ್ರೀಮತಿ ಕಾಳಮ್ಮ ಜಕ್ಕಾ ಅವರು ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ. ಇವತ್ತು ನನ್ನ ಸದಸ್ಯರಿಗೆ ನಾನು ವಿಶೇಷವಾಗಿ ಬೆಂಬಲ ಸೂಚಿಸಿ ಇವತ್ತು ಗೌರವಿಸಿ ನಮಗೆ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತೇನು ನಮಗೆ ನಗರಸಭೆ ಆಡಳಿತವನ್ನು ಚುಕ್ಕಾಣಿ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ನಾಯಕರು ಇದಕ್ಕೆ ತೆರೆಮರೆಯಾಗಿ ಇವತ್ತು ಕೆಲಸ ಮಾಡಿದಂಥ ಎಲ್ಲ ನಾಯಕರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮಾಜಿ ಶಾಸಕರು ದಡ್ಡತನ ಕಾರಣ ಅಂತ ಹೇಳಿದ್ರು ಸರ್. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅವನು ದಡ್ಡತನನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಅವನು ದಡ್ಡನೇ. ಅವನು ನಾನು ಗೌಡ ಅಂದರೆ ಯಾರು ಕೇಳ್ತಾರೆ ಗೌಡಕ್ಕೆ? ಈಗ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ. ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟಕ್ಕೆ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ. ಕರ ಕಟ್ಟಕ್ಕೆ ಗೂಟ ಅಂದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಕರ ಇರ್ತಾವಲ್ಲ ದನ ಕರ, ಅದು ಕಟ್ಟಕ್ಕೆ ಗೂಟ ಇದ್ದಂಗೆ ಅಂತ. ಅವನು ಲಿಂಗಸೂರು ಗೌಡ ಆಗಿರ್ಬೇಕು, ಲೆಕ್ಕೆಳ ಗೌಡ ಆಗಿರಬೇಕು. ನಮ್ಮ ತಾಲೂಕಕ್ಕೆ ಏನು ಗೌಡವ, ಇಲ್ಲಿ ಓಡಿ ಬಂದಂಥವ, ಬಗಲಾಗ ಸೀರೆ ಇಟ್ಕೊಂಬಂದವ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಅದ್ರ ಪದೇ ಹೇಳ್ತೀನಿ. ಅದಕ್ಕೆ ನಾನು ಇದನ್ನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಸರಿ, ತಂತ್ರಕ್ಕೆ ಪತ್ರಿ ತಂತ್ರ ಆದರೆ ಹಾಗೇ ಆಗುತ್ತಿದ್ದು. ಕಾಲಚಕ್ರ ತಿರುಗೋದೆ ನಡೆಯೋದೆ. ಆದರೆ ಅಧಿಕಾರ ಸಿಕ್ಕಿತು ಅಂಥೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದರೆ ಯಾರೂ ಕೇಳೋದಿಲ್ಲ. ಹೀಗೆ 30,000 ಸೋತಿದ್ದೀನಿ, ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನನಗೆ ಹೇಳ್ತಾನೆ. ಗಾಳಿಯಲ್ಲಿ ಗೆಲ್ಸೋಕ್ಕೇನು ಗಾಳಿಯಾಗ ಊಟ ಬರ್ತಾವನು? ಡಬ್ಬ್ಯಾಗ ಹಾಕಕ್ಕೆ ಊಟ? ಗಾಳಿಯಾಗ 30,000 ಗಾಳಿಯಾಗ ಗೆದ್ದು ಬಿಟ್ಟಿನಿ ಅಂತ, ಗಾಳಿ ಇತ್ತಂತ. ಮತ್ತು ಇವ ಯಾಕೆ ಸೋತ? ನಾನು ಎಷ್ಟು ಸರಿ ಸೋತಿದ್ದೀನಿ? 2 ಸರಿ ಸೋತಿದ್ದೀನಿ. ಎಷ್ಟು ಸರಿ ನೀವು ಸೋತೆ ನಾನು? ಅದು ನಿಜವಾದ ಸೋತು. 5,000 ಇವು 30,000 ಸೋತರೂ ಕೂಡ ಇನ್ನು ಅದೇ ನೆಲಕ್ಕೆ ಬಿದ್ದರೆ ಮೀಸಿ ಮಣ್ಣಾಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ. ಅಂಥವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಬಹಳ ಮುಖ್ಯ. ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಬೋದಂತ, ದ್ವೇಷದಿಂದ ಏನೂ ಕೂಡ ಇಲ್ಲ. ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ, ಸದಸ್ಯರೀಗ ಇಲ್ಲಿ ಹಲ್ಲು ಕಡಿತಾರೆ ನಮ್ಮ ಮೆಂಬರ್ ನೋಡಿ ಅವ್ರು ಈ ಕಡೆ ಪಾಪ ಬಂದ್ಬಿಟ್ರು ಅಂತೇಳಿ. ಇಂಥ ಗುಂಡಾಗಿರಿಗೆ ಯಾರಾದ್ರು ಬಗ್ತಾರ? ಈ ಗುಂಡಾಗಿರಿ ಆಟ ನೈಚಲೇಗಿ. ಅದಕ್ಕೆ ಹೇಳ್ತಾರೆ ನೈಚಲೇಗಿ ಗುಂಡಾಗಿರಿ ನೈಚಲೇಗಿ. ಯಾರೇ ಐತಿ ಅವ್ರದ್ದು ಐತಿ. ಇಂಥ ತೋರಿಸಿನ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲೆಲ್ಲಿ ಸುಳಿಲಿಲ್ಲ ಸರ್ ಗೌಡ್ರ ಒಟ್ಟ ಈ ಕಡೆ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿಸಿ ಹೋಗ್ಯಾರ. ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ. ನಾನು ಕೇಳಿದೆ ಪೊಲೀಸರಿಗೆ, ಇಲ್ಲಿ ಸದಸ್ಯರು ಇಲ್ಲ, ಏನೂ ಇಲ್ಲಾರ್ದು ಹಿಂಗೆ ಇಲ್ಲಿ ಇದ್ರೆ ನಗರಸಭೆ ಪ್ರವೇಶ ಹೆಂಗೆ ಮಾಡೋಕ್ಕೆ ಬರುತ್ತೆ?
ಕೇಳಿದ್ರೆ ಸುಮ್ಮ ಬಂದಿದ್ದ ಪಾಪ ಅವ್ರು ಬಿಟ್ಟು ಹೋಗಿ ಬೈದ್ರು ಅಂತ ಹೇಳಿದರು ಪೊಲೀಸರು ಪಾಪ. ಸಕ್ಸಸ್ ಆದಂಗೆ ಆಯ್ತು. ಆಪರೇಷನ್ ಹಸ್ತ ಇಸ್ ಸಕ್ಸಸ್.